ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಟ್ ಈಸ್ ಜೈ. ನೋಡಿದ್ಯಲ್ಲ ಎಲ್ಲರ ಮುಂದೆ ನಿನ್ನ ಹೇಗ್ ಸಿಕ್ಕಾಕಿಸ್ದೆ ಅಂತ. ನನ್ ತಂಟೆಗೆ ಬಂದ್ರೆ ಇದೇ ರಿಪೀಟ್ ಆಗತ್ತೆ. ಸೊ ಬಾಯಿ ಮುಚ್ಕೊಂಡು ಡೋರ್ ಹಾಕೊಂಡು ಒಂದ್ ಕಡೆ ಸೈಲೆಂಟ್ ಆಗಿ ಮಲ್ಕೋ. ಇಲ್ದಿದ್ರೆ ನಾನು ಮತ್ತೆ ವೈಲೆಂಟ್ ಆಗ್ತೀನಿ. ನಂಗೆ ಮಾರ್ನಿಂಗ್ಗೆ ಬಾ ಅಂತ ಹೇಳಿ ಮೇಡಮ್ ಇನ್ನು ಬಂದೇ ಇಲ್ವಲ್ಲ. ಏನೋ ಹುಲಿರಾಜ, ಬೆಳಿಗ್ಗೆನೆ ಪಿಂಡಕ್ಕೋಸ್ಕರ ಕಾಗೆ ಬಂದಿರೋ ಹಾಗೆ ಇಲ್ಲಿ ಬಂದು ನಿಂತಿದೆಯಲ್ಲ. ಏಯ್ ತಾಳೆ ಮರ, ಪಿಂಡಕ್ಕೋ ಕೋಳಿಗೋ ಬಾಯ್ ಬಿಡೋನಲ್ಲಯ್ಯ ನಾನು. ನಮ್ದೆಲ್ಲ ಡೈರೆಕ್ಟ್ ಆಗಿ ರಾಜ್ಯ ಬಾರನೆ. ಹೊಡ್ದ ಅಂದ್ರೆ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆ ಬಿಡ್ಬೇಕು. ನೀನು ರಾಜಭಾರ ಮಾಡೋದು ಅಂದ್ರೇನೋ ಕುಂಬಳಕಾಯಿ ಮಕ್ಕದವನೇ. ಯಾರು ಹೊಡೆದ್ರೆ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಗುತ್ತೋ ಅವನೇ ಷರತ್ತು. ನಿನಗಿವಾಗ ಅರ್ಥ ಆಗಲ್ಲ. ಹೋಗೋಗೋ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ನಾಣಿ ಅವರೇ. ಮೇಡಮ್, ಹೊರ್ಗೆ ಗುಳ್ಳೆನರಿಯಾಗಿ ಆ ಶರತ್ ನಿಂತಿದ್ದಾನೆ. ರಾಜಭಾರ ಆ ಬಾರ ಅಂತ ಏನೇನೋ ಹೇಳ್ತಿದ್ದ. ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಮೇಡಮ್. ನಿಮ್ ಸಾರ್ ಆಡೋದ್ ನೋಡ್ತಿದ್ರೆ ನನ್ಗೂ ಅದೇ ಡೌಟ್ ಆಗ್ತಿದೆ ನಾಣಿ ಅವರೇ. ಯಾವ ತರ ಸಮಸ್ಯೆ ಬರುತ್ತೆ ಅಂತೀರಾ? ಹಲೋ ಶರತ್, ಎಷ್ಟೊತ್ತಾಯ್ತು ನೀನ್ ಬಂದು? ಜಸ್ಟ್ ಇವಾಗ ಮೇಡಮ್. ಏನ್ ಮೇಡಮ್, ಸೀರಿಯಲ್ ಬಂದಿದ್ದು ಸೂಪರ್ ಆಗೇ ಆಯ್ತು. ನಿಮ್ಮನ್ ಹೀಗ್ ನೋಡ್ತಿದ್ರೆ ಈ ಮನೆ ಸೊಸೆ ಆಗೋ ಲಕ್ಷಣ. ಎಷ್ಟು ಯೋಚನೆ ಮಾಡಿದ್ರು ಅವ್ರು ಏನ್ ಮಾಡಬಹುದು ಅಂತ ನನ್ನ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್. ಈ ಬಾಳೆಹಣ್ಣು ತಿಂತ ಯೋಚನೆ ಮಾಡ್ತೀರಿ ನಾಣಿ ಅವರೇ. ಬಾಳೆಹಣ್ಣು ತಿನ್ನಿ ನಾಣಿ ಅವರೇ, ಏನಾಯ್ತು? ಮೇಡಮ್ ಆ ಕಡೆ ನೋಡಿ. ಇದ್ದೀರಲ್ಲ, ಅದಕ್ಕೆ ಬಲ್ಗಾಲ್ ಒಳಗಿಟ್ಟು ಬರ್ಬೇಕು. ಅಷ್ಟೇ ಸಾಕ ಅಥವಾ ಆರ್ತಿ ಗಿರ್ತಿ ತೆಗೆದು ಮನೆ ಒಳಗಡೆ ಕರ್ಕೊಬೇಕಾ? ಇವ್ರೇನಾದ್ರೂ ಈ ಮನೆ ಸೊಸೆನೋ ಬಲ್ಗಾಲಿಟ್ಟು ಒಳಗಡೆ ಬರಕ್ಕೆ? ನಮ್ ಮೇಡಮ್ ಹೊಸದಾಗಿ ಎಲ್ಲೇ ಕಾಲಿಟ್ರು ಮೊದ್ಲು ಬಲ್ಗಾಲಿಟ್ಟೆ ಬರ್ತಾರೆ. ನೀವು ಬನ್ನಿ ಮೇಡಮ್.
ಎಲ್ ಬೇಕೋ ಅಲ್ಲಿ ಕಾಲು ಕಣ್ಣು ಹಾಕ್ಬೇಕು ಅಂದ್ಕೊಂಡ್ರೆ ಹೀಗೆ ಜಾರ್ ಬಿಡ್ತೀಯ. ಏನೇ ಮನೆಗ್ ಬಂದೆ ಅಂತ ಗಾಬರಿ ಆಗ್ತಿದ್ಯಾ? ನನಗ್ ಗಾಬರಿ ಯಾಕೆ? ಹಾಗಾದ್ರೆ ಭಯ ಪಡೋ ಪರಿಸ್ಥಿತಿ ಬರುತ್ತೆ, ಆಗ ನೋಡ್ತೀನಿ. ನಿತ್ಯ, ಯಾರಿ ಹುಡುಗಿ? ನಾನು ಹೇಳ್ತೀನಿ ಮೇಡಮ್. ಈ ಮೇಡಮ್ ಅವರು ದಿ ಗ್ರೇಟ್ ಮಲ್ಲಿಕಾ ಅವರು. ನಮ್ ಜೆ ಸರ್ ಚಾರ್ಜ್ ತಗೋತಿರೋ ಸಿಕ್ ಯೂನಿಟ್ಗೆ ಈ ಮೇಡಮೇ ಓನರು. ಓ, ಆ ಹುಡುಗಿ ನೀನಮ್ಮ? ಎಸ್ ಅಂಕಲ್. ಬ್ಲೆಸ್ ಮೀ ಅಜ್ಜಿ. ಒಳ್ಳೇದಾಗ್ಲಿ. ಆಂಟಿ, ಅಂಕಲ್ ಆಶೀರ್ವಾದ ಮಾಡಿ. ಹೇಳಮ್ಮ. ನೋಡಿದ್ರ ಮೇಡಮ್, ಆಫೀಸಲ್ಲಿ ಸಾರ್ ಜೊತೆ ಅಗ್ಗು, ಮನೇಲಿ ಫ್ಯಾಮಿಲಿಗಳು ಎಲ್ಲರ ಜೊತೆಗೆ ಪಾದ ನಮಸ್ಕಾರ. ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು. ಅದೇ ನೋಡ್ತಿದ್ದೆ ನಾಣಿ ಅವರೇ. ನೀವು ಕೂಡ ಬ್ಲೆಸ್ ಮಾಡಿ ಆಂಟಿ. ಹೇಳಮ್ಮ. ನಾನು ಜೈ ಸೋದರತೆ ಚಂದ್ರಿಕಾ. ನನ್ಗೊಬ್ಳು ಮಗಳಿದ್ದಾಳೆ, ನಿನಗಿಂತ ಸೂಪರ್ ಆಗಿದ್ದಾಳೆ. ಇವ್ರ ಚಿಂತೆ ಇವ್ರದ್ದು. ಹೇ ಮಲ್ಲಿ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಜೈ, ಗುಡ್ ಮಾರ್ನಿಂಗ್. ಕೇಳಿದ್ರೆ ಮೇಡಮ್, ಅವ್ರು ಕರೆದಿದ್ದು ಮಲ್ಲಿ ಅಂತೆ. ಏನ್ ಹೀಗ್ ಬಂದಿದ್ಯಾ? ಅಂದ್ಹಾಗೆ ನಮ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಪರಿಚಯ ಪಾದ ನಮಸ್ಕಾರ ಯಾವಾಗ್ಲೂ ಆಗೋಯ್ತು, ಮೊದ್ಲು ಯಾಕೆ ಬಂದಿದ್ದಾರೆ ಕೇಳಿ. ನಮ್ ಸಿಕ್ ಯೂನಿಟ್ ಇನಾಗ್ಯುರೇಷನ್ ಇದೆಯಲ್ಲ ಜೈ, ನಿನ್ ಫ್ಯಾಮಿಲಿನ ಇನ್ವೈಟ್ ಮಾಡೋಣ ಅಂತ ಬೆಳಗ್ಗೆನೆ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದೆ. ಓ ನೈಸ್. ಅಜ್ಜಿ, ಅಂಕಲ್, ಆಂಟಿ ಎಲ್ರೂ ಇನಾಗ್ಯುರೇಷನ್ ಫಂಕ್ಷನ್ಗೆ ತಪ್ಪದೆ ಬರ್ಬೇಕು. ಡೋಂಟ್ ವರಿ ಮಲ್ಲಿ, ನಾನೇ ಎಲ್ಲರನ್ನೂ ಕರ್ಕೊಂಡ್ ಬರ್ತೀನಿ. ಮಿಸಸ್ ನಿತ್ಯ, ನೀವು ಕೂಡ ಮಿಸ್ ಮಾಡದೆ ಬರ್ಬೇಕು. ಇದಿನ್ನು ಆರಂಭ ಮಾತ್ರ, ಮುಂದೆ ಮುಂದೆ ಇನ್ನು ತುಂಬಾ ಇದೆ. ಅವಳು ಬರ್ದೆ ಇನಾಗ್ರೇಷನ್? ನೋ ವೇ. ನಾವು ಮೀಟ್ ಆಗೋದು ಕಾರಣ ಕೂಡ ಅವಳೇ ಅಲ್ವಾ? ಐ ಮೀನ್, ನಿತ್ಯ ಹೊಸ ಪರಿಚಯನಾಗ್ಲಿ ಬಿಸ್ನೆಸ್ನಾಗ್ಲಿ ಎಂಕರೇಜ್ ಮಾಡ್ತಾಳೆ ಅಲ್ವಾ ನಿತ್ಯ? ನಂಗೆ ಎನ್ಕರೇಜ್ ಮಾಡೋದು ಗೊತ್ತು, ಏನಾದ್ರೂ ಸಮಸ್ಯೆ ಆದ್ರೆ ಹೇಗ್ ನಿಲ್ಸ್ಬೇಕೋ ಗೊತ್ತು. ಸೊ ಜೈ, ಶಲ್ ವಿ ಗೋ ಟು ಆಫೀಸ್? ಇಲ್ಲ ಮಲ್ಲಿ, ನಾವು ಆಫೀಸಿಗೆ ಹೋಗ್ತಿಲ್ಲ. ಹಾ, ಮತ್ತೆ ನಮ್ಮ ಕಂಪ್ನಿ ವರ್ಕ್ ಅದನ್ನ ಇಲ್ಲೇ ಮಾಡೋಣ. ವೈ? ಯಾಕೆ? ಯಾಕಂದ್ರೆ ನಾವು ಆಫೀಸಲ್ಲಿ ಕೂತ್ಕೊಂಡ್ರೆ ನಿತ್ಯ ಫೀಲ್ ಆಗ್ತಾಳೆ, ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡ್ರೆ ನಮ್ ಫ್ಯಾಮಿಲಿ ಫೀಲ್ ಆಗ್ತಾರೆ. ಅದೇ ಮನೇಲಿ ಎಲ್ಲರ ಮುಂದೆ ಕೂತಿದ್ರೆ ಯಾವ ಚಿಂತೆನೂ ಇರಲ್ಲ. ಹಾಗೆಲ್ಲ ಏನು ಇಲ್ಲ ಕಣ, ಹ್ಯಾಪಿಯಾಗಿ ಹೋಗಿ. ನೋ ಅಜ್ಜಿ, ಒಂದ್ಸಲ ಡೌಟ್ ಬಂದ್ಮೇಲೆ ನಾನಂತ ಕೆಲಸ ಮಾಡಲ್ಲ. ಮಲ್ಲಿ, ನಾವು ವರ್ಕ್ ಫ್ರಮ್ ಹೋಮ್ ಮಾಡೋಣ, ಓಕೆ? ಆಸ್ ಯು ಲೈಕ್ ಜೈ, ನೀನ್ ಹೇಗ್ ಹೇಳ್ತೀಯೋ ಹಾಗೆ. ಅದು ನಂಬಿಕೆ ಅಂದ್ರೆ ಹಾಗಿರ್ಬೇಕು. ಕೆಲವ್ರು ಇರ್ತಾರೆ, ಗೋಡೆಗೆ ಹಚ್ಚೋ ಸುಣ್ಣದ ಹಾಗೆ ಯಾವಾಗ ಅಳಿಸ್ ಹೋಗ್ತಾರೋ ಅಂತ ಅವರಿಗೆ ಗೊತ್ತಿಲ್ಲ. ಹೇ, ಇಲ್ಲಿ ತನಕ ನಾನು ಸರಿಯಾಗಿ ನೋಡ್ಲೇ ಇಲ್ಲ. ನೀನ್ ಸ್ಯಾರಿ ಉಟ್ಕೊಂಡಿದ್ಯಾ? ಹೌದು. ಹೌ ಇಸ್ ಇಟ್ ಜೈ? ಸೂಪರ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಉಟ್ಕೊಂಡಿದ್ಯಾ. ಕೆಲವ್ರು ಇರ್ತಾರೆ, ಸ್ಯಾರಿನ ಬೇಕೋ ಬೇಡವೋ ಅಂತ ಸುತ್ಕೊಂತಾರೆ. ಓಕೆ ಮಲ್ಲಿ, ನಾವು ವರ್ಕ್ ಮಾಡೋದು ಮನೇಲೇ ಅಲ್ವಾ, ಅದಕ್ಕೆ ಒಂದ್ಸಲ ಮನೆಯೆಲ್ಲ ನೋಡೋಣವಾ? ಮುಖ್ಯವಾಗಿ ನನ್ನ ಬೆಡ್ರೂಮ್ನ ನೋಡೋಣವಾ? ಶ್ಯೂರ್, ಕಮ್ ಆನ್. ಮೇಡಮ್, ಅವರು ನಿಮ್ಮ ಪರ್ಸನಲ್ ರೂಮಿಗೆ ಹೋಗ್ತಿದ್ದಾರೆ. ನೀವೇನ್ ಮೇಡಮ್ ಕಾಮಾಗಿದ್ದೀರಾ? ಹೋಗಿ. ಇದ್ದೇ ಅವಳಿಗೆ ಇವಾಗ.
ಮಲ್ಲಿಕಾ, ದಿಸ್ ಇಸ್ ಮೈ ಬೆಡ್ರೂಮ್. ಸೋ ನೈಸ್ ಜೈ, ತುಂಬಾ ಚೆನ್ನಾಗಿದೆ. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ರೆಸ್ಟ್ ಮಾಡೋ ಜಾಗ ಇಷ್ಟ ಚೆನ್ನಾಗಿರತ್ತಾ? ಎಸ್ ಮಲ್ಲಿಕಾ, ಒಂದ್ ರೀತಿಲಿ ಇದು ನನ್ನ ಡ್ರೀಮ್ ರೂಮ್. ಇಲ್ಲೇ ಎಷ್ಟೋ ಕನ್ಸ್ ಕಂಡಿದ್ದೀನಿ, ಅದನ್ನ ನಿಜ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಕಷ್ಟನೂ ಪಟ್ಟಿದ್ದೀನಿ. ಓ, ಅಂದ್ರೆ ಈ ರೂಮ್ ನಿನ್ಗೆ ಸ್ಪೆಷಲ್ ಅಂತ ಆಯ್ತು. ಅವ್ರೊಬ್ರಿಗೆ ಅಲ್ಲ, ನಮ್ಮಿಬ್ರಿಗೂ ಸೇರ್ಸಿ ಸ್ಪೆಷಲ್. ನೋಡಿದ್ ಸಾಕು, ಇನ್ ಹೊರಡು. ನೀನ್ ಇಲ್ಲೇ ಇರು ಮಲ್ಲಿಕಾ. ಏನು ನಮ್ಮಿಬ್ರಿಗೂ ಸೇರಿಸಿ ಸ್ಪೆಷಲ್ ಅಂತಿದ್ಯಾ? ನಾವ್ ಈ ರೂಮಲ್ಲಿ ಒಟ್ಟಿಗೆ ಇದ್ವಾ? ನಿಲ್ಲಿಸ್ತೀರಾ? ನಾವಿಲ್ಲಿ ಸಂಸಾರ ಮಾಡಿದೀವಾ? ಅಟ್ಲೀಸ್ಟ್ ಹಗ್ ಮಾಡಿದೀವಾ? ಕಿಸ್ ಮಾಡಿದೀವಾ? ಪ್ಲೀಸ್ ನಿಲ್ಸಿ. ಅಷ್ಟಕ್ಕೂ ನಮ್ಮ ಮಧ್ಯೆ ಫಸ್ಟ್ ನೈಟೇ ನಡೆದಿಲ್ಲ. ಇನ್ ಹೇಗ್ ನಮ್ಮಿಬ್ರಿಗೆ ಈ ರೂಮ್ ಸ್ಪೆಷಲ್ ಆಗುತ್ತೆ? ನಿಜ ಹೇಳ್ಬೇಕು ಅಂದ್ರೆ ಇದು ಬೆಡ್ರೂಮ್ ಅಲ್ಲ, ಬ್ಯಾಚುಲರ್ ರೂಮ್. ವಾಟ್ ಜೈ? ಎಸ್ ಮಲ್ಲಿಕಾ, ನಾವು ಮದುವೆ ಆಗಿರೋ ಬ್ಯಾಚುಲರ್ಸ್. ನಿಂಗೆ ಗೊತ್ತಾ, ನೆನ್ನೆ ಮೊನ್ನೆ ತನಕ ನಾನು ಬೆಡ್ ಮೇಲೆ ಮಲಗಿಲ್ಲ. ಅವಳು ಬೆಡ್ ಮೇಲೆ ಮಲಗ್ತಿದ್ಲು, ನಾನು ನೆಲದ ಮೇಲೆ ಮಲಗ್ತಿದ್ದೆ. ರಿಯಲಿ? ಪ್ರಾಮಿಸ್. ಇವಳು ಬರೋದಕ್ಕೂ ಮುಂಚೆ ಈ ರೂಮಲ್ಲಿ ನನ್ನ ಭವಿಷ್ಯದ ಬಗ್ಗೆ ಎಷ್ಟೋ ಅಂದವಾಗಿ ಕನ್ಸು ಕಾಣ್ತಾ ಇದ್ದೆ. ಇವಳು ಬಂದ್ಮೇಲೆ ಕೆಟ್ಟ ಕನ್ಸೆ ಬೀಳ್ತಿರೋದು. ಹಸಿರಿನ ಹಾದಿ ಮುಳ್ಳಿನ ಹಾದಿ ಆಯ್ತು. ಇನ್ನಾಲ್ಕು ಗೋಡೆ ಜೈಲ್ ಗೋಡೆ ಆಯ್ತು. ಇಲ್ಲಿಗೆ ಬರ್ಬೇಕು ಅಂದ್ರೆ ಭಯ ಆಗತ್ತೆ. ಸೋ ಸ್ಯಾಡ್. ಇನ್ನೂ ಹೇಳ್ಬೇಕು ಅಂದ್ರೆ ಇನ್ನೇನ್ ಹೇಳೋದ್ ಬೇಡ, ಸಾಕು. ಯಾಕೆ ಹೇಳ್ಬಾರ್ದು? ಇಂಥ ವಿಷಯನ ಯಾರಾದ್ರೂ ಬೇರೆಯವ್ರಿಗೆ ಹೇಳ್ತಾರಾ? ಯಾಕೆ ನೀನ್ ಫಾತಿಮಂಗ್ ಹೇಳ್ತಿರ್ಲಿಲ್ವಾ? ಫಾತಿಮಾ ನಿನ್ ಫ್ರೆಂಡ್ ಆದ್ರೆ ಮಲ್ಲಿ ನನ್ ಫ್ರೆಂಡ್. ನಮ್ಮ ಮಧ್ಯೆ ಮುಚ್ಚಿಡೋದ್ ಏನೂ ಇಲ್ಲ. ಅವಳ ಸೀಕ್ರೆಟ್ಸ್ ನಾನು, ನನ್ ಸೀಕ್ರೆಟ್ಸ್ ನ ಅವಳು, ಎಲ್ಲಾನು ಶೇರ್ ಮಾಡ್ಕೋತೀವಿ. ನಿಮ್ಗೆ ಬುದ್ಧಿ ಇಲ್ಲ, ಇವಳಿಗೆ ನಾಚಿಕೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ, ನನ್ ಫ್ರೆಂಡ್ಗೆ ಏನಾದ್ರು ಅಂದ್ರೆ ಸರಿಯಾಗಿರಲ್ಲ. ಇವಳೊಬ್ಳು ಫ್ರೆಂಡು, ನಿಮ್ದೊಂದು ಫ್ರೆಂಡ್ಶಿಪ್. ದಿಸ್ ಇಸ್ ಟೂ ಮಚ್ ಜೈ. ಜಸ್ಟ್ ಅ ಮಿನಿಟ್. ಹಲೋ, ಯಾ? ಅವ್ರೇನೋ ಗಂಡ್ಸು, ಬೆಡ್ರೂಮ್ ನೋಡು ಬಾ ಅಂತ ಕರೆದ್ರು. ಹೆಣ್ಣು ನೀನು, ನಿನಗೇನಾಯ್ತು? ಕರೆದ ತಕ್ಷಣ ನಾಚಿಕೆ ಬಿಟ್ಟು ಬರ್ತೀಯಲ್ಲ. ಜೈ, ನಾನು ಗಂಡ್ಸು ಹೆಂಗ್ಸು ಅಲ್ಲ, ಫ್ರೆಂಡ್ಸ್. ಎಂತ ಫ್ರೆಂಡ್ಸ್ ಆದ್ರೂ ಲಿಮಿಟ್ ಇರ್ಬೇಕು. ನಮ್ ಪರ್ಸನಲ್ ಸ್ಪೇಸಿಗೂ ಬಂದ್ಬಿಡ್ತೀಯಾ? ನನಗ್ ಲಿಮಿಟ್ ಎಲ್ಲ ಇಲ್ಲ, ನಾನು ಎಲ್ಲಿಗಾದ್ರೂ ಬರ್ತೀನಿ. ಅಂದ್ರೆ ನಿನಗೆ ಮರ್ಯಾದೆ ಇಲ್ಲ ಅಂತಾಯ್ತು. ವಾಟ್? ಓಟು ಇಲ್ಲ, ಗೀಟು ಇಲ್ಲ. ಮರ್ಯಾದೆಗೆ ಹೊರಗೋಗು. ಏನು ಬೆಡ್ರೂಮಿಗೆ ಬಂದಿದ್ದಕ್ಕೆ ಅಷ್ಟ್ ಹಾರಾಡ್ತಿದ್ಯಾ? ನಾನ್ ಮನ್ಸ್ ಮಾಡಿದ್ರೆ ಆ ಬೆಡ್ ಮೇಲೆ ಮಲ್ಕೊಳ್ತೀನಿ. ಕೋಟೆ ಟಪಕ್ ಅಂತ ಸೌಂಡ್ ಬರ್ಬೇಕು. ಏನ್ ಅಂದ್ಕೊಂಡಿದ್ಯಾ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ನನ್ ಬಗ್ಗೆ ಕೂಡ ನಿನಗ್ ಗೊತ್ತಿಲ್ಲ. ಏನ್ ಮಾಡ್ತೀಯೇ? ಹೇಳಿದ್ನಲ್ಲ, ಈ ಬೆಡ್ ಮೇಲೆ ಮಲ್ಕೊಳ್ತೀನಿ ಅಂತ. ಇನ್ನೂ ಹೇಳ್ಬೇಕು ಅಂದ್ರೆ ನಿನ್ ಗಂಡ, ಹಾ ಅಲ್ಲ, ನನ್ ಫ್ರೆಂಡ್ ಜೈ ಸ್ವತಃ ತನ್ನೆರಡು ಕೈಲಿ ನನ್ನನ್ ಎತ್ಕೊಂಡು ಈ ಬೆಡ್ ಮೇಲೆ ಮಲಗಿಸ್ತಾನೆ. ನಾನಿರುವಾಗ ಅದೇಗಾಗತ್ತೆ? ನೀನ್ ಇದ್ದಾವಾಗ್ಲೇ ನಿನ್ ಕಣ್ ಮುಂದೆನೆ ನಡೆಯತ್ತೆ. ಹೇಗ್ ನಡೆಯುತ್ತೋ ಅಂತ ಕೇಳ್ತಾ ಇರೋದು. ಸಿಂಪಲ್. ನಾನು ಕಾಲ್ ಜಾರಿ ಕೆಳಗ್ ಬಿದ್ದ ಹಾಗೆ ನಟಿಸ್ತೀನಿ. ನನ್ ಸೊಂಟ ಅಮ್ಮ. ಜೈ ಓಡ್ ಬರ್ತಾನೆ.
ಅಮ್ಮ ಜೈ ಮಲ್ಲಿ ವಾಟ್ ಹ್ಯಾಪನ್ ಮಲ್ಲಿಕಾ ವಾಟ್ ಹ್ಯಾಪನ್ ಮಲ್ಲಿಕಾ? ಓ ಮೈ ಗಾಡ್ ಕೆಳಗ್ ಬಿದ್ಬಿಟ್ಯಾ? ಓ ಮೈ ಗಾಡ್, ಕೆಳಗ್ ಬಿದ್ಬಿಟ್ಯಾ? ಐಮ್ ಸಾರಿ ಬೇಬಿ ಐ ಆಮ್ ಸಾರಿ ಬೇಬಿ ಅಂತ ನನ್ನನ್ನು ಹಾಗೆ ಕೈಲಿ ಹಿಡ್ಕೊಂಡು ಮೇಲೆತ್ಕೊಂಡು ಈ ಬೆಡ್ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಓಕೆ. ಉಳುಕಿರೋ ನನ್ನ ಕಾಲನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಮೆಲ್ಗೆ ನಿಧಾನವಾಗಿ ಪ್ರೀತಿಯಿಂದ ಬಾಮ್ ಹಚ್ತಾನೆ. ಹಾಗೆ ನಮ್ಮ ಮಧ್ಯ ಕೆಮಿಸ್ಟ್ರಿ ಶುರುವಾಗತ್ತೆ. ಅದು ರೊಮ್ಯಾನ್ಸಿಗೆ ತಿರುಗತ್ತೆ. ಇಬ್ರು ಒಬ್ರ ಕಣ್ಣಲ್ಲಿ ಒಬ್ರು ಕಣ್ಣಿಟ್ಟು ನೋಡ್ತಾ ಇರ್ತೀವಿ. ಹಾಗೆ ಕರ್ಗ್ ಹೋಗ್ತೀವಿ. ಕೊನೆಗೆ ಒಂದಾಗ್ತೀವಿ. ಸ್ವಲ್ಪ ಹೊತ್ತಲ್ಲಿ ಇದೇ ನಡೆಯೋದು. ನಿನ್ ಕೈಲಾದ್ರೆ ತಡಿ ನೋಡೋಣ. ಇಟ್ಸ್ ಮೈ ಚಾಲೆಂಜ್. ಏನಾಯ್ತು ಮೇಡಮ್? ಅವಳು ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾಳೆ ನಾಣಿಯವ್ರೆ. ಏನಂತ ಮೇಡಮ್? ಅವಳು ನಮ್ ಬೆಡ್ರೂಮ್ ಅಲ್ಲಿ ನಮ್ ಬೆಡ್ ಮೇಲೆ ಮಲಗ್ತಾಳಂತೆ. ನಿಮ್ ಸರ್ ತಾವೇ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಸೇವೆ ಮಾಡ್ತಾರಂತೆ. ಆ ಪಾತ್ರಗಿತ್ತಿ ಅಂತ ಮಾತನ್ಲ. ಸಾರ್ ಏನಂದ್ರು ಮೇಡಮ್? ಆಗ ಅವ್ರು ಅಲ್ಲಿ ಇರ್ಲಿಲ್ಲ. ಇದ್ರ ಉಪಯೋಗ ಇಲ್ಲ ನಾಣಿಯವ್ರೆ. ಅವಳಿಗೆ ಸಪೋರ್ಟ್ ಮಾಡ್ತಾರೆ. ನೀವೇನು ವೆರಿ ಮಾಡ್ಕೋಬೇಡಿ ಮೇಡಮ್. ಆ ಯಂಗ್ಸ್ ಹೇಳೋ ಹಾಗೆ ಏನು ಆಗಲ್ಲ. ಇಲ್ಲ ನಾಣಿಯವ್ರೆ, ಅವಳಿಲ್ಲಿ ನಮ್ಮ ಮನೆ ತನಕ ನಮ್ ಬೆಡ್ರೂಮ್ ತನಕ ಬಂದ್ಲು ಅಂದ್ರೆ ತುಂಬಾ ಹೆಚ್ಕೊಂಡಿದ್ದಾಳೆ. ಅಂತವ್ರು ತುಂಬಾ ಅಪಾಯ. ಏನು ಇಲ್ಲಿ ಬೆಂಕಿ ಬಿದ್ದಿರೋ ಹಾಗಿದೆ? ಬೆಂಕಿನ? ಏನ್ ಸಾರ್? ಎಲ್ಲಿ ಸಾರ್? ಅದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ನಾಣಿ, ಹೊರಗ್ ಕಾಣಿಸಲ್ಲ. ಏನೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ. ಕರ್ಮ ಸುಟ್ಟಿರೋ ವಾಸನೆ ಇಲ್ಲೇ ಬರ್ತಿದೆ. ನನಗೇನು ಹೊಟ್ಟೆ ಉರಿ ಇಲ್ಲ. ಉರಿ ಇಲ್ಲ ಅಂತ ಅಷ್ಟು ಉರಿಯಲ್ಲಿ ಹೇಳ್ತಿದ್ಯಾ? ನೀವ್ ಏನ್ ಮಾಡಿದ್ರು ನನಗೇನು. ಮತ್ತೆ ನಮ್ ಹಿಂದೆನೆ ಫಾಲೋ ಮಾಡ್ಕೊಂಡು ನಮ್ ರೂಮಿಗೆ ಯಾಕೆ ಬಂದಿದ್ದು? ರೂಮಿಂದ ಅವಳಿಗೆ ಹೋಗು ಅಂತ ಯಾಕೆ ಹೇಳಿದ್ದು? ನನ್ ಚಪ್ಲಿಲಿ ಇನ್ನೊಬ್ರು ಕಾಲಿಡ್ತೀನಿ ಅಂದ್ರೆ ಸುಮ್ನೆ ಇರ್ತೀನಾ? ಅದೇನ್ ಹೋಲ್ಕೆ? ಅವಳಿಗೆ ಅದೇ ಜಾಸ್ತಿ.